ಪ್ರೀತಿಯಿಂದ ಬರೆದಿದ್ದಾರೆ ಕೂಡ. ಓಹ್ ಸೋ ಸ್ವೀಟ್. ಓದ್ತಿರಲ್ಲ ಓದಿ ನೀವು ಓದಿ. ಪ್ರೀತಿಯಿಂದ ಪ್ರಿಯಾಂಕಾ ಉಪ್ಪಿ ಅವರಿಗೆ. ಸೋ ಸ್ವೀಟ್. ಥ್ಯಾಂಕ್ ಯು. ಇದರಲ್ಲಿ 2 ಸ್ಪೆಷಲ್ ಗಿಫ್ಟ್ ಇದೆ ಮೇಡಮ್. ಓಕೆ. ಒಂದು ಫ್ಯಾನ್ ಮೇಡ್ ಮೂಮೆಂಟು ಗಿಫ್ಟ್ ಇದೆ. ಒಂದು ಸ್ಪೆಷಲ್ ಒಂದು ಗಿಫ್ಟ್ ಏನಂದರೆ ಸುದ್ದಿ ಮನೆ ಕಡೆಯಿಂದ ಉಪ್ಪಿ ಸರ್ಗೆ ತುಂಬ ಇಷ್ಟವಾದಂಥದ್ದು ಒಂದಿದೆ. ಓಕೆ. ಇದನ್ನು ದಯವಿಟ್ಟು ಓಪನ್ ಮಾಡಿ ಗೊತ್ತಾಗುತ್ತೆ. ವಾವ್ ಥ್ಯಾಂಕ್ ಯು. ಸೋ ಸ್ವೀಟ್. ಓಪನ್ ಮಾಡಲಾ ಈಗ? ಪ್ಲೀಸ್. ಓಕೆ. ಸೋ ಸ್ವೀಟ್. ಥ್ಯಾಂಕ್ ಯು. ನಾನು ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಸ್ ಮೇಡಮ್. ಓ ವಿ ಆರ್ ಕಂಪೀಟಿಂಗ್ ವಿತ್ ಇಂಟರ್ನ್ಯಾಷನಲ್ ಫಿಲ್ಮ್ಸ್. ಸೊ ನಮಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ನಾವು ಯಾವ ಕಥೆನ ಹೇಳ್ತೀನಿ ಅದಕ್ಕೆ ವಿ ಹ್ಯಾವ್ ಟು ಬಿ ಅಥೆಂಟಿಕ್ ವಿತ್ ದ ಮೇಕಿಂಗ್. ಇವಾಗ ಡಿಟೆಕ್ಟಿವ್ ಸ್ಟೋರಿ ಅಂದರೆ ನಾವು ವೆಸ್ಟರ್ನೈಸ್ ಸೀಕ್ವೆನ್ಸಸ್ ಇದೆ. ನಂದು ಮದುವೆ ನಂತರ ಮಕ್ಕಳ ನಂತರ ಒಂದು ಒಂದು ಬೇರೆ ಥರ ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ಒಂದು ಇರುತ್ತೆ ದಟ್ ಮೂವೀಸ್ ಚೆನ್ನಾಗಿರಬೇಕು, ನಮ್ಮ ಮಕ್ಕಳು ನೋಡೋ ಥರ ಇರಬೇಕು, ಅಥವಾ ಒಂದು ಪಾಸಿಟಿವ್ ಮೆಸೇಜ್ ಕೊಡೋಣ ಸೊಸೈಟಿಗೆ ನಮ್ಮ ಮೂವಿ ಮುಖಾಂತರ. ಅಟ್ಲೀಸ್ಟ್ ಆ ಥರ ಜಾಸ್ತಿ ಮೂವೀಸ್ ಸಿಕ್ಕಿದ್ರೆ ಖುಷಿ ಆಗುತ್ತೆ. ಒಂದು ಫೈಟ್ ಕ್ಲೈಮ್ಯಾಕ್ಸ್ಗಿಂತ ಮುಂಚೆ ಬರುತ್ತೆ. ಆ ಟೈಮಲ್ಲಿ ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಒಂದು ಸ್ಮಾಲ್ ಪ್ರೊಸೀಜರ್ ಆಗಿತ್ತು. ಸೊ ನನಗೆ ಸ್ವಲ್ಪ ಭಯ ಇತ್ತು ಬಿಕಾಸ್ ಬಿಲೋದಿತ್ತು ಫುಲ್ಲು. ಸೊ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್ ಆ್ಯಂಡ್ ಐ ಆಮ್ ವೆರಿ ಲಕ್ಕಿ ದಟ್ ನಂಗೆ ಆ ಥರ ಸಾಂಗ್ಸ್ ಸಿಕ್ಕಿದೆ. ಅದು 20 ವರ್ಷ ಮೇಲಾಗಿ ಈ ಸಿನಿಮಾದ ಪೋಸ್ಟರ್ ಆಚೆ ಬಂದಾಗಲೇ ಒಂದು ಕಂಟೆಂಪ್ರರಿ ಫೀಲ್ ಇತ್ತು. ಅಂದರೆ ಕೆಲವೊಂದು ಸಬ್ಜೆಕ್ಟ್ಗಳು ಕಲ್ಟ್ ಅಂತ ನಾವು ಡೈರೆಕ್ಟಾಗಿ ಅದಕ್ಕೆ ಡೆಫಿನೇಷನ್ ಕೊಟ್ಬಿಡ್ತೀವಿ. ಬಟ್ ಇದು ತುಂಬ ಕಂಟೆಂಪ್ರರಿ ಇದೆ. ನಿಮಗೆ ಪೋಸ್ಟ್ಗಳಾಗಿರ್ಬೋದು, ಒಂದಷ್ಟು ಫಾಂಟ್ಗಳಾಗಿರ್ಬೋದು, ಒಂಚೂರು ಅಂದರೆ ಥಿಂಕ್ ಮಾಡಿ ನೀವು ಅನ್ನೋ ಥರ. ಇದು ಎಷ್ಟು ಪ್ಲಸ್ ಆಗುತ್ತೆ ಮೇಡಮ್ ಸಿನಿಮಾಗೆ ಯೂಶಲಿ? ಪೋಸ್ಟರ್ ಬೇಕು ಅನ್ಸುತ್ತೆ ನನಗೆ, ಬಿಕಾಸ್ ಲುಕ್ ಆ್ಯಂಡ್ ಫೀಲ್ ತುಂಬ ಇಂಪಾರ್ಟೆಂಟ್. ಸೊ ನೀವು ಯಾವ ಸ್ಟೋರಿ ಪೋರ್ಟ್ರೇ ಮಾಡ್ತೀರಾ ಅದಕ್ಕೆ ತಕ್ಕಂಥ ಲುಕ್ ಆ್ಯಂಡ್ ಫೀಲ್ ಇರೋದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ನಾನು ಆಗಲೇ ಹೇಳಿದೆ ದಟ್ ವಿ ಆರ್ ಕಂಪೀಟಿಂಗ್ ವಿತ್ ಇಂಟರ್ನ್ಯಾಷನಲ್ ಫಿಲ್ಮ್ಸ್ ನಾವು. ವೆರಿ ಟ್ರೂ. ಬಿಕಾಸ್ ಎಲ್ಲ ನಮಗೆ ಒಂದೇ ಪ್ಲಾಟ್ಫಾರ್ಮಲ್ಲಿ ಸಿಗುತ್ತೆ. ಇವಾಗ ವಿತ್ ಕನ್ನಡ ನ್ಯೂ ಹ್ಯಾವ್ ಕೊರಿಯನ್ ಮೂವೀಸ್, ಇಂಗ್ಲೀಷ್ ಮೂವೀಸ್, ಎಲ್ಲ ರೀತಿ ಚಾಯ್ಸಸ್ ಇರುತ್ತೆ. ಈವನ್ ಮಲ್ಟಿಪ್ಲೆಕ್ಸಲ್ಲಿ ಕೂಡ ವಿ ಆರ್ ಕಂಪೀಟಿಂಗ್ ವಿತ್ ಆಲ್ ಫಿಲ್ಮ್ಸ್. ಸೊ ಇಂಡಿಯನ್ ಫಿಲ್ಮ್ಸ್ ಅಲ್ಲದೆ. ಸೊ ನಮಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ನಾವು ಯಾವ ಕಥೆನ ಹೇಳ್ತೀನಿ ಅದಕ್ಕೆ ವಿ ಹ್ಯಾವ್ ಟು ಬಿ ಅಥೆಂಟಿಕ್ ವಿತ್ ದ ಮೇಕಿಂಗ್. ಇವಾಗ ಡಿಟೆಕ್ಟಿವ್ ಸ್ಟೋರಿ ಅಂದರೆ ನಾವು ವೆಸ್ಟರ್ನೈಸ್ ಸೀಕ್ವೆನ್ಸಸ್ ಇದೆ. ಸೊ ಅದಕ್ಕೆ ತಕ್ಕಂಥ ಸೆಟ್ ಡಿಸೈನು, ಲೈಟಿಂಗು, ಪ್ರತಿಯೊಂದು ಪೋಸ್ಟರ್ ಡಿಸೈನ್ ಎಲ್ಲ ಅದೇ ರೀತಿ ಕಾಣಿಸಿದ್ರೆ ಚೆನ್ನಾಗಿರುತ್ತೆ. ಮ್ಯೂಸಿಕ್, ಸೊ ಇದೆಲ್ಲ ತುಂಬ ತುಂಬಾ ಇಂಪಾರ್ಟೆಂಟ್. ಮೇಲಾಗಿ ಪ್ರತಿಯೊಂದು ಸ್ಟೇಜು, ಪ್ರತಿಯೊಂದು ಇಂಟರ್ವ್ಯೂಲಲ್ಲಿ ಆಲ್ಮೋಸ್ಟ್ ನೀವು ಮಾತಾಡ್ತಾ ರೈಟ್ರನ್ನ ತುಂಬ ರೈಟ್ರಿಗೆ ತುಂಬ ಕನೆಕ್ಟ್ ಆಗ್ತೀರಿ. ಅಂದರೆ ಏನು ಆ್ಯಕ್ಚುಲಿ ಕೋರ್ ಪಾಯಿಂಟ್ ಏನಂತ ಅಂದರೆ ರೈಟ್ರ್ ಭಾಳ ಇಂಪಾರ್ಟೆಂಟ್ ಅಂತೀರಿ ನೀವು? ಹೌದು, ರೈಟರ್ಸ್ ಇಂಪಾರ್ಟೆಂಟ್ ಬಿಕಾಸ್ ಕಾಂಟೆಂಟ್ ರೈಟರ್ಸಿಂದನೇ ಬರುತ್ತೆ. ಆ್ಯಂಡ್ ಒಂದು ಅಥೆಂಟಿಕ್ ಕಾಂಟೆಂಟ್ ಬೇಕಂದರೆ ನಮಗೆ ರೈಟರ್ಸ್ ನಾವು ಬೆಳೆಸಬೇಕು. ಐ ಫೀಲ್ ಲೈಕ್ the whole imagination comes from the writer. Exactly. So story ilde what that is the main crux of a film, that is the heart of a film. So ನೀವು ತುಂಬ ಫ್ಯಾನ್ಸಿ ಮೇಕಿಂಗ್ ಮಾಡಿದ್ರೂ ಆ ಮೂವಿದು ಇಟ್ ಇಸ್ ಸೋಲ್ ಟಚ್ ಆಗಲಿಲ್ಲ ಅಂದರೆ, ಇಮೋಷನ್ ಟಚ್ ಆಗಲಿಲ್ಲ ಅಂದರೆ, ಅಥವಾ ಒಂದು ಕನೆಕ್ಟ್ ಆಗಲಿಲ್ಲ ಅಂದರೆ ಆಡಿಯನ್ಸ್ಗೆ, ಸೊ ಅಲ್ಲಿ ರೈಟಿಂಗ್ ಹ್ಯಾಸ್ ಟು ಕನೆಕ್ಟ್. ಸೊ ದಟ್ ಇಸ್ ವೈ ನಾನು ತುಂಬ ಪ್ರಾಮುಖ್ಯತೆ ಕೊಡ್ತೀನಿ ರೈಟಿಂಗ್ಗೆ ಯಾವಾಗ. ಸೊ ಐ ಡೋಂಟ್ ನೋ, ಕಮರ್ಷಿಯಲಿ ಐ ಡೋಂಟ್ ನೋ, ನನಗೆ ಅದು ಅರ್ಥ ಆಗಲ್ಲ. ಬಟ್ ಆ್ಯಕ್ಚುಲಿ ನೀವು ಕರೆಕ್ಟ್ ಆಗಿದ್ದೀರಾ ಆ್ಯಕ್ಚುಲಿ ಪರ್ಫೆಕ್ಟ್ಲಿ. ಅಂದರೆ ನನ್ನ ಕರ್ತವ್ಯನ ನಾನು ತುಂಬ ಪ್ರಾಮಾಣಿಕವಾಗಿ ಮಾಡ್ತೀನಿ ವಿತ್ ಕನ್ವಿಕ್ಷನ್. ಅದು ಮಿಕ್ಕಿದೆಲ್ಲವೂ ನನ್ನ ಕೈಲಿಲ್ಲ. ವೆರಿ ಟ್ರೂ. ಹೌದು, ಅದೇನೋ. ಆ್ಯಂಡ್ ಅದೇ ಬಿಕಾಸ್ ನನ್ನ ಐ ಹ್ಯಾವ್ ಟು ಬಿ ಆನೆಸ್ಟ್ ವಿತ್ ಮೈ ವರ್ಕ್. ನನಗೇನು ಇಷ್ಟ ಆಸ್ ಅನ್ ಆರ್ಟಿಸ್ಟ್. ಸೊ ಅದು ಅಲ್ಲದೆ ಒಂದು ಜವಾಬ್ದಾರಿ ಕೂಡ ಇದೆ ಅನ್ಸುತ್ತೆ ಎಲ್ಲೋ. ಲೈಕ್ ಒನ್ಸ್ ಯು ಹ್ಯಾವ್ ಅ ಪ್ಲಾಟ್ಫಾರ್ಮ್, ಆ್ಯಂಡ್ ಎಸ್ಪೆಷಲಿ ನನ್ನ ಮದುವೆ ನಂತರ ಮಕ್ಕಳ ನಂತರ ಒಂದು ಬೇರೆ ಥರ ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ಒಂದು ಇರುತ್ತೆ ದಟ್ ಮೂವೀಸ್ ಚೆನ್ನಾಗಿರಬೇಕು, ನಮ್ಮ ಮಕ್ಕಳು ನೋಡೋ ಥರ ಇರಬೇಕು, ಅಥವಾ ಒಂದು ಪಾಸಿಟಿವ್ ಮೆಸೇಜ್ ಕೊಡೋಣ ಸೊಸೈಟಿಗೆ ನಮ್ಮ ಮೂವಿ ಮುಖಾಂತರ. ಅಟ್ಲೀಸ್ಟ್ ಆ ಥರ ಜಾಸ್ತಿ ಮೂವೀಸ್ ಸಿಕ್ಕಿದ್ರೆ ಖುಷಿ ಆಗುತ್ತೆ. ಆ್ಯಕ್ಚುಲಿ ಇಟ್ ವಾಸ್ ಅ ವೆರಿ ಗ್ರೇಟ್ ಕಾಲ್ ಅಲ್ವಾ? ಒಳ್ಳೆ ವಿಷಯ ಅದು. ಸೊ ಇಫ್ ಯು ಸಿ ಮೈ ಮೂವಿ ಮಿಸ್ ನಂದಿನಿ, ಅದರಲ್ಲಿ ಗವರ್ಮೆಂಟ್ ಸ್ಕೂಲ್ ಬಗ್ಗೆ ಇತ್ತು. ನಾವು ನಿನ್ನೆ ಮೊನ್ನೆ ಮಾತಾಡ್ತಿದ್ವಿ ಸಿದ್ದಿಮನೆ ಆಫೀಸಲ್ಲಿ. ಪ್ರಿಯಾಂಕಾ ಮೇಡಮ್ ಮಿಸ್ ನಂದಿನಿ ಸಖತ್ತಾಗಿತ್ತು ವಿಷಯ. ಸೊ ಅದು ಆ್ಯಕ್ಚುಲಿ ತುಂಬ ಜನ ಟಿವಿಯಲ್ಲಿ ಕೂಡ ನೋಡಿದ್ರು. ಸೊ ಆ ರೀತಿ ಆ್ಯಕ್ಚುಲಿ. ಸೊ ಖಂಡಿತ ನಾನು ಬೇರೆ ಜಾನರ್ಸ್ ಮಾಡ್ತೀನಿ, ಮಾಡಲ್ಲ ಅಂತ ಹೇಳಿಲ್ಲ. ಬಿಕಾಸ್ ಆಸ್ ಅನ್ ಆ್ಯಕ್ಟರ್ ಐ ಲೈಕ್ ಟು ಬಿ ವರ್ಸಟೈಲ್. ಬಟ್ I have a responsibility also that ಒಂದಷ್ಟು ಮೂವೀಸ್ ಸೋಷಿಯಲ್ ಕಾನ್ಷಿಯಸ್ನೆಸ್ಗೆ ಅಥವಾ ರೆಪ್ರೆಸೆಂಟಿಂಗ್ ಹೆಣ್ಮಕ್ಳಿಗೆ ಒಂದು ಖುಷಿ ಕೊಡೋದು. ಹೌದು. ಮೇಲಾಗಿ ತ್ರಿವಿಕ್ರಮ್ ಅವರು ನಿಮ್ಮ ಬಗ್ಗೆ ಮಾತಾಡ್ತಾಯಿದ್ರು ಮೇಡಮ್. ಒಂದಷ್ಟು ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ತುಂಬ ರಿಸ್ಕಿ ಫ್ಯಾಕ್ಟ್ರಲ್ಲಿ ಒಂದಷ್ಟು ಸೀನ್ಸಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅದು ಇನ್ ಟರ್ಮ್ಸ್ ಆಫ್ ಅದು ಆ್ಯಕ್ಷನ್ ರಿಲೇಟೆಡ್ ಆಗಿರ್ಬೋದು. ನಾನು ಅನ್ಕೊಂಡಿದ್ದಕ್ಕಿಂತಲೂ ಚೆನ್ನಾಗಿ ಮಾಡಿದ್ದಾರೆ ಅಂತ ಅವರು ನನಗೆ ಫೋನ್ ಕಾಲಲ್ಲಿ ಮಾತಾಡ್ತಾ ಇದ್ರು. ಹೌದಾ? ಓಕೆ. ತುಂಬ ರಿಸ್ಕ್ ಇತ್ತಂದ್ರೆ ಮೇಡಮ್ ಒಂದಷ್ಟು ಫೈಟ್ಸ್ ಇರಲಿಲ್ಲ?
ಒಂದು ಫೈಟ್ ಕ್ಲೈಮ್ಯಾಕ್ಸ್ಗಿಂತ ಮುಂಚೆ ಬರುತ್ತೆ. ಆ ಟೈಮಲ್ಲಿ ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಒಂದು ಸ್ಮಾಲ್ ಪ್ರೊಸೀಜರ್ ಆಗಿತ್ತು. ಸೊ ನನಗೆ ಸ್ವಲ್ಪ ಭಯ ಇತ್ತು, ಬಿಕಾಸ್ ಬಿಲೋದಿತ್ತು ಫುಲ್ಲು ಗ್ರೌಂಡ್ ಮೇಲೆ. ಆ್ಯಂಡ್ ಮೋಸ್ಟ್ ಆಫ್ ಐ ಥಿಂಕ್ ಪ್ರಾಬ್ಲಿ ಎಲ್ಲ ಸ್ಟಂಟ್ ನಾನೇ ಮಾಡಿದ್ದೀನಿ. ಲೈಕ್ ನನಗೆ ಡಬಲ್ ಯೂಸೇ ಮಾಡಲಿಲ್ಲ ಅಂತ ನನಗೆ ಗೊತ್ತಿರೋ ಹಾಗೆ. ಡ್ಯೂಪ್ ಇಲ್ಲ. ಸೂಪರ್. ಸೊ ನನ್ನ ಫಸ್ಟೇ ಹೇಳಿದೆ ದಟ್ ಒಂದು ವುಮೆನ್ ಫೈಟ್ ಮಾಡಿದಾಗ ಹೆಂಗ್ ಫೈಟ್ ಮಾಡ್ತಾರೆ ಅದೇ ನೀವು ತೋರಿಸಿ. ಡ್ರೀಮ್ ಇರುತ್ತಲ್ಲ ಎಲ್ರಿಗೂ, ನಾನೇ ಇರಬೇಕು ಅಂತ. ಬಿಕಾಸ್ ಅದು ತುಂಬ ಯುನೋ ಲೈಕ್ ಏನು ಹೇಳಿ ಎಕ್ಸಾಜುರೇಟ್ ಮಾಡಿದರೆ ಚೆನ್ನಾಗಿರಲ್ಲ. ನ್ಯಾಚುರಲ್ ಆಗಿ ಇಲ್ಲಿ ಆ್ಯಸ್ ಅ ವುಮೆನ್ ನಾನು ಎಷ್ಟು ಮಾಡಬೇಕು ಅಷ್ಟೇ ನೀವು ಕೊರಿಯೋಗ್ರಾಫ್ ಮಾಡಿ ನಾನೇ ಟ್ರೈ ಮಾಡ್ತೀನಿ, ನಾನೇ ಪ್ರಯತ್ನ ಪಡ್ತೀನಿ. ಆ ಥರ ಹೋಗಿದ್ವಿ ಈವನ್ ಉಗ್ರಾವತರಲ್ಲಿ ಕೂಡ. ಬಟ್ ಅದು ಒಂದು ಐ ಥಿಂಕ್ ಸೆಕೆಂಡ್ ಫೈಟ್ ಮೂವಿನಲ್ಲಿ ಆವಾಗ ನಂಗೆ ಸ್ವಲ್ಪ ಒಂದು ಸ್ಮಾಲ್ ಪ್ರೊಸೀಜರ್ ಆಗಿತ್ತು. ಆ್ಯಂಡ್ ಆವಾಗ ನಂಗೆ ಸ್ವಲ್ಪ ಲೈಕ್ ಕಷ್ಟ ಆಯಿತು, ಬಿಕಾಸ್ ಫುಲ್ ಹಿಂಗೆ ಸ್ಟಮಕ್ ಮೇಲೇ ಬೀಳ್ಬೇಕಾಗಿತ್ತು ಮೆನಿ ಟೈಮ್ಸ್. ಬಟ್ ಆದರೂ ವಿ ಹ್ಯಾವ್ ಟು ಬಿ ಪ್ರೊಫೆಷನಲ್ ಅಲ್ವಾ, ಸ್ವಲ್ಪ ಪ್ರಿಕಾಷನ್ ತೊಗೊಂಡು ಮಾಡಿದ್ವಿ. ಸಣ್ಣ ಪುಟ್ಟ ಏಟ್ಗಳು ಬಿದ್ದೇ ಬರುತ್ತೆ, ಬಿಕಾಸ್ ನಾವು ಆ್ಯಕ್ಷನ್ ಒಪ್ಕೊಂಡಾದ್ಮೇಲೆ ಮೆಂಟಲಿ ರೆಡಿ ಆಗಬೇಕು. ದಟ್ ಒಂದು ಸಣ್ಣ ಪುಟ್ಟದ್ದು ಇದ್ದೇ ಇರುತ್ತೆ. ಲೈಕ್ ಎಷ್ಟೊಂದು ಸತಿ ಉಪೇಂದ್ರ ಅವ್ರಿಗೆ ಗಾಯ ಆಗಿದೆ ನಾನು ನೋಡಿ, ಆಗ್ತಾನೆ ಇರ್ತಾರೆ ಅವ್ರಿಗೆ. ಸೊ ಆ್ಯಕ್ಷನ್ ಜಾನರ್ ಇದ್ದರೆ ಯು ಹ್ಯಾವ್ ಟು ಬಿ ರೆಡಿ ಫಾರ್ ಸ್ವಲ್ಪ ಕಟ್ಸು ಸ್ಕ್ರಾಚಸ್ ಒನ್ ಜಸ್ಟ್. ಬಟ್ ಆದರೂ ನಾವು ತುಂಬ ಕೇರ್ಫುಲ್ ಆಗಿ ಮಾಡಿದ್ವಿ. ಮೇಲಾಗಿ ಹೀರೋಯಿನ್ ಅಂದಾಗ ಆ ರಿಸ್ಕಿ ಫ್ಯಾಕ್ಟರ್ಗಳನ್ನು ಒಂದು ಸ್ವಲ್ಪ ನೀವು ಮೆಂಟಲಿ ಪ್ರಿಪೇರ್ ಆಗಬೇಕಾಗತ್ತಲ್ಲ. ಅಂದರೆ ಹೌದು ಅದು ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ಏಟ್ಗಳು ಬಿದ್ದಿತ್ತು. H2 ಅಲ್ಲಿ ಕೈ ಸುಟ್ಟೋಗ್ಬಿಟ್ಟಿತ್ತು. ಆ್ಯಂಡ್ ತುಂಬ ಲೈಕ್ ನಾನು ಸ್ವಲ್ಪ ಕೇರ್ಲೆಸ್ ಆಗಿದೆ ಅನ್ಸುತ್ತೆ, ಆಮೇಲೆ ತುಂಬ ಸಾಫ್ಟ್ ಆಗಿದೆ. ಬಟ್ ಇವಾಗ ತುಂಬ ಅವೇರ್ ಆಗಿದ್ದೀನಿ, ಅವೇರ್ನೆಸ್ ಇದೆ ಜಾಸ್ತಿ ಇವಾಗ. ಬಿಕಾಸ್ ಐ ಥಿಂಕ್ ಎಸ್ಪೆಷಲಿ ಆಫ್ಟರ್ ಬಿಕಮಿಂಗ್ ಅ ಪೇರೆಂಟ್ ಐ ಥಿಂಕ್ ನಮಗೆ ಅದು. ಆ್ಯಂಡ್ ಆಲ್ಸೋ ವಿ ಆರ್ ಮೋರ್ ಕಾನ್ಷಿಯಸ್. ನಾವು ಸಿನಿಮಾ ಬಗ್ಗೆ ಏನೋ ತಿಳ್ಕೊಂಡಿದ್ದೀವಿ, ಜಾಸ್ತಿ ಸಿನಿಮಾಗಳು ಮಾಡಿದ್ದೀನಿ. ನಾನು ಐ ವಾಚ್ ಉಪಿ, ಐ ವಾಚ್ ಸೋ ಮೆನಿ ಥಿಂಗ್ಸ್. ಸೊ ಅದರಿಂದ ಇವಾಗ ಕಾನ್ಷಿಯಸ್ನೆಸ್ ಅಂಡ್ ಅವೇರ್ನೆಸ್ ಇಸ್ ಡಿಫ್ರೆಂಟ್. ಸೊ ಒಂದು ಸೆಟ್ಟಲ್ಲಿ ಇದ್ದಾಗ ಪ್ರತಿಯೊಂದು ನಾವು ನೋಡ್ತೀವಿ. ಆವಾಗ ಚಿಕ್ಕ ವಯಸ್ಸಲ್ಲಿ ಏನಿತ್ತಂದ್ರೆ ಇದು ಆಗಬೇಕು, ಚೆನ್ನಾಗಿ ಆಗಬೇಕು, ಒಂದು ಪ್ಯಾಷನಲ್ಲಿ ಹೋಗ್ತಿದ್ವಿ. ಸೊ ಸಿಕ್ಕಾಪಟ್ಟೆ ಒಂದೊಂದೊಂದೊಂದು ಮೆಟ್ಲು ಹೋದಂಗೆ ಕಾನ್ಷಿಯಸ್ನೆಸ್ ಬರ್ ಜೊತೆಗೆ ರೆಸ್ಪಾನ್ಸಿಬಿಲಿಟಿ ಗೊತ್ತಾಗುತ್ತೆ, ನಾನೇನು ಮಾಡಲಿ ಎಕ್ಸಾಕ್ಟ್ಲಿ. ಆ್ಯಂಡ್ ಆಲ್ಸೋ ನನಗೆ ಮಾತ್ರ ಅಲ್ಲ, ನನ್ನ ಪಕ್ಕದಲ್ಲಿ ಯಾರಿದ್ದಾರೆ ಅವ್ರಿಗೆ ಹರ್ಟ್ ಆಗಬಾರ್ದು. ಸೊ ಅದನ್ನು ನಾವು ಟೆಕ್ನಿಕ್ಸ್ ತಗೋಬೇಕು. ಫೈಟಿಂಗ್ ಇಸ್ ಆಲ್ ಅಬೌಟ್ ಟೈಮಿಂಗ್ ಆಲ್ಸೋ. ಟೈಮ್ ಒಂದು ಕೊರಿಯೋಗ್ರಾಫ್ ಮಾಡೋದ್ಮೇಲೆ ಟೈಮಿಂಗ್ ಇರುತ್ತೆ. ನಾವು ಕರೆಕ್ಟ್ ಪಂಚ್ ಮಾಡಿದಾಗ ಅವ್ರ ಫೇಸ್ ಟರ್ನ್ ಅವರು ಮುಂದೆ ಬಂದ್ಬಿಟ್ರೆ ಒಂದು ಅರ್ಧ ಇಂಚ್ ಅವ್ರಿಗೆ ಬೀಳುತ್ತೆ, ಏಟ್ ಬೀಳುತ್ತೆ. ಅಥವಾ ನಾನು ಮುಂದೆ ಬಂದ್ರೆ ಫೈಟರ್ಸ್ ನನಗೆ ಒಂದು ಏಟ್ ಬಿದ್ರೆ ಹೆಂಗಾಗತ್ತೆ. ಸೊ ಅಷ್ಟೊಂದು ಪರ್ಫೆಕ್ಟ್ ಆಗಿ ನಾವು ಟೈಮಿಂಗ್ ಮಾಡ್ಕೊಂಡು ಮಾಡ್ಬೇಕಾಗತ್ತೆ ಎಲ್ಲ. ಬಟ್ ನನಗೆ ತುಂಬ ಕುತೂಹಲ ಅನಿಸಿದ್ದು ಆಲ್ಮೋಸ್ಟ್ 50 ಸಿನಿಮಾ, ಇದರ ಮಧ್ಯೆ ನಿಮಗೆ ನೇರವಾಗಿ ಸಿಗುವಂಥ ಒಂದಷ್ಟು ಫ್ಯಾನ್ಸು. ಫಾರ್ ಎಕ್ಸಾಂಪಲ್ ಅದೆಲ್ಲ ಪ್ರೆಸ್ ಮೀಟಿಗೆ ಹೋಗಿರ್ತೀರಿ, ಇವೆಂಟಿಗೆ ಹೋಗಿರ್ತೀರಿ, ಅದೆಲ್ಲ ದೇವಸ್ಥಾನಕ್ಕೆ ಹೋಗಿರ್ತೀರಿ. ಒಂದಷ್ಟು ಜನ ಫ್ಯಾನ್ಸ್ ನಿಮಗೆ ರೀಚ್ ಆಗೋದಿಲ್ಲ ಮೇಡಮ್, ರೀಚ್ ಆಗೋದಕ್ಕಾಗೋದಿಲ್ಲ. ಅಂದರೆ ಯಾವುದೋ ದೂರದ ಹಳ್ಳಿಯಲ್ಲಿ ಇರ್ತಾರೆ, ಯಾವುದೋ ಒಂದು ಅಂದರೆ ಅವ್ರಿಗೆ ಆಗೋದೇ ಇಲ್ಲ, ಬೆಂಗಳೂರಿಗೆ ಬರೋಕ್ಕಾಗಲ್ಲ ಅವರು. ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಈ ಕಡೆದ ಒಂದು ಇನ್ಸ್ಟಾಗ್ರಾಮ್ ಯಾವಾಗ ಬಂತಲ್ಲ ಅಲ್ಲಿಂದ ನಿಮ್ಮನ್ನು ಫಾಲೋ ಮಾಡೋದಾಗಿರ್ಬೋದು, ಅಥವಾ ನಿಮ್ಗೆ ಮೆಸೇಜ್ಗಳನ್ನು ಕಳಿಸೋದಾಗಿರ್ಬೋದು. ಆ ಥರ ನನಗೊಂದಷ್ಟು ಮೆಸೇಜ್ಗಳು ಸಿಕ್ತು. ಅದರಲ್ಲಿ ಒಂದು ಸ್ಪೆಷಲ್ ಮೆಸೇಜ್ ನಂಗೆ ತುಂಬ ಇಷ್ಟ ಆಯಿತು. ಅದನ್ನ ಗಿಫ್ಟ್ ಮೂಲಕ ನಿಮಗೆ ಅದನ್ನ ಕೊಡೋಣ ಅನ್ಕೊಂಡಿದ್ದೀನಿ, ತಗೋಬೇಕು. ನಮ್ಮ ಶ್ಯಾಮ್ ಇಲ್ಲ ಅಂದರೆ ಅವ್ರು ನನಗೆ ಕನ್ವೆ ಮಾಡಿದ್ದು, ಅದನ್ನು ಅವ್ರ ವಿಷಯನ ನಾನು ಇಲ್ಲಿ ಇದು ಮಾಡಿದ್ದೀನಿ. ಪ್ರೀತಿಯಿಂದ ಬರೆದಿದ್ದಾರೆ ಕೂಡ. ಸೋ ಸ್ವೀಟ್. ಓದ್ತಿರಲ್ಲ, ಪ್ರೀತಿಯಿಂದ ಪ್ರಿಯಾಂಕಾ ಉಪ್ಪಿ ಅವರಿಗೆ. ಸೋ ಸ್ವೀಟ್. ಇದರಲ್ಲಿ 2 ಸ್ಪೆಷಲ್ ಗಿಫ್ಟ್ ಇದೆ ಮೇಡಮ್. ಒಂದು ಫ್ಯಾನ್ ಮೇಡ್ ಮೂಮೆಂಟ್ ಗಿಫ್ಟ್ ಇದೆ. ಒಂದು ಸ್ಪೆಷಲ್ ಒಂದು ಗಿಫ್ಟ್ ಏನಂದ್ರೆ ಸುದ್ದಿ ಮನೆ ಕಡೆಯಿಂದ ಉಪ್ಪಿ ಸರ್ಗೆ ತುಂಬಾ ಇಷ್ಟವಾದಂಥದ್ದು ಒಂದಿದೆ. ಇದನ್ನ ದಯವಿಟ್ಟು ಓಪನ್ ಮಾಡಿ ಗೊತ್ತಾಗುತ್ತೆ. ಥ್ಯಾಂಕ್ ಯು, ಸೋ ಸ್ವೀಟ್. ಓಪನ್ ಮಾಡಲಾ ಈಗ? ಪ್ಲೀಸ್. ಓಕೆ, ಸೋ ಸ್ವೀಟ್, ಥ್ಯಾಂಕ್ ಯು. ನಾನು ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಸ್ ಮೇಡಮ್. ಓ ಮೇಡಮ್, ಅದು ಉಪ್ಪಿ ಸರ್ಗೆ, ಅದು ಸುದ್ದಿ ಮನೆ ಕಡೆಯಿಂದ. ಅಂದ್ರೆ ಅವ್ರಿಗೆ ಇಷ್ಟ ಇದು ಪೀನಟ್ ಬಿಟ್ರೆ ಚಿಕ್ಕಿ ಅಂತೀರಲ್ಲ, ಶೇಂಗಾ ಬೆಲ್ಲ, ಅದೊಂದು ಪ್ರೋಟೀನ್, ಅದಂದ್ರೆ ಬಡವರ ಪ್ರೋಟೀನ್. ಇಲ್ಲ, ಅದು ತುಂಬಾ ಆಕ್ಚುಲಿ ಪೀನಟ್ ಅದು ತುಂಬಾ ಹೆಲ್ದಿ, ಚಾಕ್ಲೇಟ್ ಕಿಂತ ಹೆಲ್ದಿ ಅಲ್ವಾ? ನನಗೇನು ಇಷ್ಟ ಅದು. ಹೌ ನೈಸ್. ನೋಡಿ ಎಲ್ಲ ತರದ ಹೂಗಳಿದಾವೆ. ಥ್ಯಾಂಕ್ ಯು, ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಬಿಜಾಪುರ ಕಡೆಯ ಒಂದು ಅಭಿಮಾನಿ. ಅಂದ್ರೆ ಪ್ರಿಯಾಂಕಾ ಉಪೇಂದ್ರ ಅಂದಾಗ ಅವರಿಗೆ ನೆನಪಾಗೋದೇ ಹೂವಂತೆ. ಸೋ ಸ್ವೀಟ್. ಹೂವೇ ಹೂವೇ ಸಾಂಗ್. ಹೂವೇ ಸಾಂಗ್, ಸೋ ಸ್ವೀಟ್. ಎಲ್ಲ ಅವ್ರು ಅಂದಿದ್ರು, ಅಂದ್ರೆ ಅವ್ರು ಕಮೆಂಟ್ ಹಾಕಿದ್ರು, ನಮ್ಗೆಲ್ಲ ಮೀಟ್ ಮಾಡಕ್ ಆಗೋದಿಲ್ಲ ಮೇಡಮ್ನ,
ಯಾರು ಅವ್ರ ಹತ್ರ ಹೋಗಿರ್ತಿಲ್ಲ, ಹೋದಾಗ ನನ್ನ ಪರವಾಗಿ ಹೂವು ಕೊಡ್ಬೋದಾ ಅಂತ ಕೇಳಿದ್ರು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ತುಂಬ ಖುಷಿ ಆಯಿತು, ತುಂಬ ಧನ್ಯವಾದ, ಥ್ಯಾಂಕ್ ಯು. ಅದಕ್ಕೆ ನಾನು ಅನ್ಕೊಂಡೆ ಮೋಸ್ಟ್ಲಿ ಹೂವಿನಂಥ ಹೆಣ್ಮಗಳಿಗೆ ಹೂವಿನಂಥ ಹೆಣ್ಮಗಳು ಕೊಟ್ಟಂತಹ ಗಿಫ್ಟ್ ಹೂವು ಅಂತ. ಥ್ಯಾಂಕ್ ಯು ಸೋ ಮಚ್, ದಿಸ್ ಇಸ್ ಸೋ ಸ್ವೀಟ್. ಇದು ನಾನೇ ತಿನ್ಬಿಡ್ತೀನಿ, ಅವರಿಲ್ಲ ಇವಾಗ ಶೂಟಿಂಗಲ್ಲಿದ್ದಾರೆ. ಮೇಡಮ್ ನೋಡಿ, ಅಂದರೆ H2O ಬಂದು ಎಷ್ಟು ವರ್ಷ ಆಯ್ತು ಅಂದರೆ ಆಲ್ಮೋಸ್ಟ್ 20+ ಇಯರ್ಸ್ ಆಯಿತು. ಹೌದು, ಜನ ಅದನ್ನು ನೆನಪಿಟ್ಕೊಂಡು ಅದನ್ನು ಮೂಮೆಂಟ್, ಎಸ್ಪೆಷಲಿ ಸಾಂಗ್ಸು ಅವರು ಅಂದರೆ ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂದರೆ, ಆ ಹೂವಿಂದ ಒಂದು ಬುಟ್ಟಿ ತೊಗೊಂಡು ನೀವು ಆ ನದಿ ಹತ್ರ ಹೋಗ್ತೀರಾ, ಅದ್ರಲ್ಲಿ ಒಂದು ಹುಡುಗಿ ಹಾಕಿದ್ಲು, ಇರುವೆಗಳದ್ದು ಒಂದು ಚಡೆ ಗೊತ್ತಾ, ಆಭರಣದ ಅಂಗಡಿಗೆ ಹೋಗೋಣ ಗಿಣಿಮರಿ ಅಂತಿರ್ಬೇಕು, ಗಡಿ ಬಿಡಿಯ ಇರುವೆಗಳೇ. ಆ ಥಾಟ್, ಆ ಪ್ರೊಸೆಸ್ಸು ಆ ಟೈಮಲ್ಲಿ ತುಂಬ ವೆರಿ ಬಿಗಿನಿಂಗ್ ಡೇಸ್ ಅದು. ಹೌದು ಅಲ್ಲ ಮೇಡಮ್, ಅದೇ ಮೇಡಮ್ ಸುಮ್ಮನೆ ಒಂದ್ಸಲ ರೀಕಾಲ್ ಮಾಡಿದ್ರೆ ಹೆಂಗಿರುತ್ತೆ ಮೇಡಮ್ ಅದು? ತುಂಬ ಚೆನ್ನಾಗಿತ್ತು ಆ ಸಾಂಗ್. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ. ಆ್ಯಂಡ್ ನಾನು ಯಾವಾಗ ಸಾಧು ಅವ್ರಿಗೆ ಆಮೇಲೆ ಉಪೇಂದ್ರ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಎಸ್ಪೆಷಲಿ ಉಪೇಂದ್ರ ಅವ್ರಿಗೆ ಲಿರಿಕ್ಸು ತುಂಬ ಚೆನ್ನಾಗಿದೆ ಆ್ಯಂಡ್ ಮ್ಯೂಸಿಕ್ ಕೂಡ ಸಾಧು ಅವ್ರು ಮಾಡಿರೋದು. ಸೊ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್ ಆ್ಯಂಡ್ ಐ ಆಮ್ ವೆರಿ ಲಕ್ಕಿ ದಟ್ ನಂಗೆ ಆ ಥರ ಸಾಂಗ್ಸ್ ಸಿಕ್ಕಿದೆ. ಅದು 20 ವರ್ಷ ಆಗಿರೋ ಕೂಡ ಯುನೋ ಆಡಿಯನ್ಸ್ ಮೈಂಡ್ನಲ್ಲಿ ಅಷ್ಟು ಫ್ರೆಶ್ ಆಗಿದೆ, ಇವತ್ತು ಕೂಡ ಆ ಸಾಂಗ್ನ ಎಂಜಾಯ್ ಮಾಡ್ತಾರೆ ಅಂತ. ಸೊ ತುಂಬ ಖುಷಿ ಕೊಡುತ್ತೆ ಅದನ್ನು. ಅದರಲ್ಲಿ ಮೇಡಮ್ ಇನ್ನೊಂದು ವಿಷಯ ಏನಂತಂದರೆ, ಅಂದರೆ ಇದೊಂದು ತುಂಬ ಜನಕ್ಕೆ ಗೊತ್ತಿಲ್ಲ, ಇದನ್ನು ನಾನು ಬಹಳ ಪ್ರೌಡಾಗಿ ಇದನ್ನು ಫೀಲ್ ಮಾಡಬೇಕು. ಅಂದರೆ ಪ್ರಿಯಾಂಕಾ ಉಪೇಂದ್ರ ಮೇಡ್ ಹರ್ ಸಿಲ್ವರ್ ಸ್ಕ್ರೀನ್ ಡೆಬ್ಯೂ ಇನ್ ಪ್ರಭಾತ್ ರಾಯ್ಸ್ ಬೆಂಗಾಲಿ ಫಿಲ್ಮ್ ಯೋಧ 1997. ನನಗೆ ನೆಕ್ಸ್ಟ್ ಲೈನ್ ತುಂಬ ಇಷ್ಟ ಆಗಿದ್ದು, ಸಾತಿ ಅಂತ ಒಂದೇನೋ ಅಲ್ವಾ, ಬೆಂಗಾಲಿ ಸಾತಿ ಫಿಲ್ಮು. ನನ್ನ ನೆಕ್ಸ್ಟ್ ಲೈನ್ ನೋಡಿ, ವಿಚ್ ಬಿಕೇಮ್ ಒನ್ ಆಫ್ ದ ಹೈಯೆಸ್ಟ್ ಗ್ರಾಸರ್ಸ್ ಆಫ್ ಬೆಂಗಾಲಿ ಸಿನಿಮಾ. ನನಗೆ ಖುಷಿಯಾಗಿದ್ದು ನೋಡಿ, ಆ ಟೈಮಲ್ಲೇ ಪ್ರಿಯಾಂಕಾ ಉಪೇಂದ್ರ ಅವರು ಅಷ್ಟು ದೊಡ್ಡ ಕಾಂಟೆಂಟ್ನ, ಅಷ್ಟು ದೊಡ್ಡ ವಿಷಯದ ಒಂದು ಭಾಗವಾಗಿದ್ದರು. ಹೌದು ಹೌದು, ಖಂಡಿತ. ಸಾಥಿ ಇಸ್ ಅ ಮೈಲ್ ಸ್ಟೋನ್ ಮೂವಿ ಬೆಂಗಾಲಿ ಸಿನಿಮಾದಲ್ಲಿ. ಇಡೀ ಇಂಡಸ್ಟ್ರಿನ ಚೇಂಜ್ ಆಗೋಯ್ತು ಸಾಥಿ ಬಂದಾದ್ಮೇಲೆ. ವಿ ಇಂಟ್ರೊಡ್ಯೂಸ್ಡ್ ಜೀತ್ ಅಂತ ಒಂದು ಹೀರೋ, ಈಸ್ ಅ ಸೂಪರ್ ಸ್ಟಾರ್. ತುಂಬ ಕ್ಲೋಸ್ ಫ್ರೆಂಡ್ ನನಗೆ ಆ್ಯಂಡ್ ಉಪೇಂದ್ರ ಅವ್ರಿಗೆ. ಆ್ಯಂಡ್ ಪಾತ್ ಬ್ರೇಕಿಂಗ್ ಮೂವಿ. ಸೊ ಆಲ್ಮೋಸ್ಟ್ 27-28 ವರ್ಷದ ಹಿಂದೆನೇ ಆ ಥರದೊಂದು ಸಕ್ಸಸ್ಫುಲ್ ಜರ್ನಿಯ ಒಂದು ಭಾಗವಾಗಿದ್ರು. ಐ ಥಿಂಕ್ 2002ನಲ್ಲಿ ರಿಲೀಸ್ ಆಗಿತ್ತು. ಲಾಸ್ಟ್ ಇಯರ್ 24 ವರ್ಷ ಸೆಲೆಬ್ರೇಟ್ ಮಾಡಿ, ಈ ವರ್ಷ 24 ಇಯರ್ ಆಫ್ ಸಾಥಿ ಸೆಲೆಬ್ರೇಟ್ ಮಾಡಿದ್ವಿ ನಾವು. ನೆಕ್ಸ್ಟ್ ಇಯರ್ 25 ಇಯರ್ಸ್ ಆಗುತ್ತೆ, ಸಿಲ್ವರ್ ಜೂಬ್ಲಿ. ಸೊ ಇವಾಗ ಕೂಡ ಸೇಮ್ ಹೂವೆ ಹೂವೆ ಥರ ಆ ಸಾಂಗ್ಸ್. ಓ ಬಂಧು ಅಂತ ಒಂದು ಸಾಂಗ್ ಇದೆ, ಅದು ಇವತ್ತು ಕೂಡ ಅಲ್ಲಿ ದುರ್ಗಾ ಪೂಜಾ ಪ್ಯಾಂಡಲ್ಸ್ ಅಲ್ಲಿ ಹಾಕ್ತಾರೆ. ಅಷ್ಟೊಂದು ಫೇವ್ರೆಟ್ ಎಲ್ರಿಗೆ. ಆಮೇಲೆ ಸಾಥಿ ನೋಡಿ, ಯಾರು ಚಿಕ್ಕವರಿಂದ ದೊಡ್ಡವರಾಗಿದೆ ಅವ್ರ ಮಕ್ಕಳು ಕೂಡ ಇವಾಗ ನೋಡಿ ಟಿವಿಯಲ್ಲಿ ಎವ್ರಿ ವೀಕ್ ಹಾಕ್ತಾರೆ ಇವತ್ತು. ಸೊ ಅಷ್ಟು ಪಾಪ್ಯುಲರ್ ಆಗಿದೆ. ವೆರಿ ಬಿಗ್ ಮೂವಿ. ಹಾಗಾಗಿ ಬೆಂಗಾಲಿ ಅಂತಂದ್ರೆ, ನಾನು ಭಾಷೆ ಮೀರಿ ಮಾತಾಡ್ತೀನಿ, ಬೆಂಗಾಲಿ ಅಂದ್ರೆ ಇಡೀ ದೇಶ ಸಲ್ಯೂಟ್ ಮಾಡುವಂತಹ ಒಂದು ಅದ್ಭುತವಾದಂತಹ ಗಟ್ಟಿ ಅಸ್ತಿತ್ವದ ಒಂದು ಸಂಕೇತ ಅದು. ಹೌದು, ತುಂಬ ಜ್ಞಾನಪೀಠಗಳು ಅದಕ್ಕೂ ಬಂದಿದ್ದಾವೆ, ಕನ್ನಡಕ್ಕೆ ಬಂದಿದ್ದಾವೆ. ಈ ಬೆಂಗಾಲಿ ಅಂದಾಗ, ಅಲ್ಲಿನ ಸಿನಿಮಾಗಳಂದಾಗ ಈಗ ಎಷ್ಟು ಮಿಸ್ ಮಾಡ್ಕೋತಾರೆ ಪ್ರಿಯಾಂಕಾ ಅವರು, ಅಂದರೆ ಇನ್ ಟರ್ಮ್ಸ್ ಆಫ್, ಅಂದರೆ ಇನ್ವಾಲ್ವ್ ಆಗಲ್ಲ ಡ್ಯೂ ಟು ಸಮ್ ನಿಮ್ಮ ಸ್ಕೆಡ್ಯೂಲಲ್ಲಿ. ನಾನು ಟಚಲ್ಲಿದ್ದೀನಿ, ಬಟ್ ಅಫ್ ಕೋರ್ಸ್ ಮದುವೆದ ನಂತರ ನಾನು ಆಲ್ಮೋಸ್ಟ್ 8 ಬೆಂಗಾಲಿ ಮೂವಿ ಮಾಡಿದ್ದೀನಿ ಆ್ಯಕ್ಚುಲಿ. ಜಸ್ಟ್ ಮಕ್ಕಳು ಚಿಕ್ಕವರಿದ್ದಾಗ, ಮೀನ್ಸ್ ಮಕ್ಕಳು 2-3-4 ಇಯರ್ಸ್ ಆದಮೇಲೆ ನಾನು ಅಲ್ಲಿ ಹೋಗಿ ಮ್ಯಾನೇಜಬಲ್ ಪೊಸಿಷನ್ ಇದ್ದಾಗ ಮಾಡಿದೆ. ಆಮೇಲೆ ಸ್ಕೂಲ್ ಸ್ಟಾರ್ಟ್ ಆಯಿತು, ಇಲ್ಲಿಂದ ಹೋಗೋಕ್ಕಾಗ್ತಾ ಇರಲಿಲ್ಲ, ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ. ಸೊ ನಾನು ಕಾನ್ಷಿಯಸ್ ಚಾಯ್ಸ್ ಇತ್ತು ದಟ್ ಮಕ್ಕಳನ್ನ ಬಿಟ್ಬಿಟ್ಟು ನಾನು ಶೂಟಿಂಗ್ ಹೋಗಬಾರ್ದು ಚಿಕ್ಕ ಏಜಲ್ಲಿ. ಸೊ ಅವಾಗ ನಾನು ಬ್ಯಾಂಗ್ಳೂರಲ್ಲಿ ಕನ್ನಡದಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಖಂಡಿತ ಮಿಸ್ ಮಾಡ್ಕೊತೀನಿ. ಅಲ್ಲಿ ಇವತ್ತು ಹೋಗಿದ್ರು ಕೂಡ ತುಂಬ ಪ್ರೀತಿ ಸಿಕ್ಕತ್ತೆ. ನಂದು ಫಸ್ಟ್ ಮೂವಿ ಆಸ್ ಅ ಹೀರೋಯಿನ್ ಪ್ರಧಾನ, ಲೈಕ್ ವೆನ್ ಐ ವಾಸ್ ಪ್ರಧಾನ ಹೀರೋಯಿನ್, ಅದರಲ್ಲಿ ಬಾಸು ಚಾಟರ್ಜೀಸ್ ಹಠಾತ್ ದೃಷ್ಟಿ, ಅದು ಕೂಡ ಬಾಂಗ್ಲಾದೇಶಲ್ಲಿ ಸಾಥಿ ಥರ ಹಿಟ್ ಆಗಿತ್ತು. ಅದು ಬಾಂಗ್ಲಾದೇಶ್ ಜೊತೆ ಕೋ ಪ್ರೊಡಕ್ಷನ್ ಆಗಿತ್ತು, ಹಠಾತ್ ದೃಷ್ಟಿ ಫೆರ್ದೋಸ್ ಜೊತೆ. ಸೊ ಅದು ಕೂಡ ಅಲ್ಲಿ ತುಂಬ ಫೇಮಸ್ ಆಗಿದೆ. ಸೊ there are movies that people have remembered me for. So I feel really happy and blessed because ಇವತ್ತು ಕೂಡ ಜ್ಞಾಪಕ ಇದೆ ಜನಕ್ಕೆ. ಆ್ಯಂಡ್ ಖಂಡಿತ ಐ ಥಿಂಕ್ ಟೈಮ್ಸ್ ಹ್ಯಾವ್ ಚೇಂಜ್ಡ್. ಇವಾಗ ಕೂಡ ನಾನು ವರ್ಕ್ ಮಾಡ್ಬೋದು. 4-5 ಇಯರ್ಸ್ ಹಿಂದೆ ಒಂದು ಮಾಡಿದ್ದೀನಿ ವರ್ಕ್, ಕೋವಿಡ್ ಟೈಮಲ್ಲಿ ಮಾಸ್ಟರ್ ಅಂಶುಮಾನ್ ಅಂತ ಒಂದು ಮೂವಿ ಮಾಡಿದೆ, ಅದರಲ್ಲಿ ಒಂದು ಕ್ಯಾಮಿಯೋ ಥರ ಮಾಡಿದ್ದೀನಿ. ಸೊ ಐ ಮೀನ್ ಐ ಮಿಸ್ ಇಟ್, ಬಟ್ ಇಲ್ಲಿಂದ ತುಂಬಾ ಪ್ರೀತಿ ಸಿಕ್ಕಿದೆ ನನಗೆ. ಯುನೋ ಕನ್ನಡ ಇಂಡಸ್ಟ್ರಿಯಿಂದ ಕೂಡ ತುಂಬಾ ಪ್ರೀತಿ ಸಿಕ್ಕಿದೆ. ತವರು ಮನೆ ಮತ್ತು ಗಂಡನ ಮನೆ ಎರಡು ಕಡೆನೂ ಪ್ರೀತಿ ಸಿಕ್ಕಿದೆ. ಐ ಮೀನ್ ನಾವು ಎಲ್ಲರೂ ಇವಾಗ ಒಂದು ದೊಡ್ಡ ಫ್ಯಾಮಿಲಿ ಥರ ಆಗ್ಬಿಟ್ಟಿದ್ದೀವಿ, ಇಂಡಿಯನ್ ಸಿನಿಮಾ ಆಗ್ಬಿಟ್ಟಿದೆ. ಸೊ ಯುನೋ OTT ಮುಖಾಂತರ ಎಲ್ಲರೂ ಎಲ್ಲ ಕಾಂಟೆಂಟ್ ನೋಡ್ತಿದ್ದಾರೆ ಈಗ. ಸೊ ಐ ಥಿಂಕ್ ಇಟ್ಸ್ ಅ ಬಿಗ್ ಫ್ಯಾಮಿಲಿ. ಬಟ್ ಐ ಹೋಪ್ ದಟ್ ನೆಕ್ಸ್ಟ್ ನನಗೆ ಖಂಡಿತ ಬೆಂಗಾಲಿಯಲ್ಲಿ ತುಂಬ ಆಸೆ ಇದೆ, ಹೆಚ್ಚಾಗಿ ಒಳ್ಳೆ ಮೂವೀಸ್ ಮಾಡೋದು.